ಸ್ನೇಹಿತರೆ ನಮಸ್ಕಾರ. ಹೇಗಿದ್ರೆ ಎಲ್ಲರೂ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಈ ಸುದ್ದಿಯಲ್ಲಿ ಪ್ರತಿಯೊಬ್ಬರಿಗೂ ಇದು ಒಂದು ಸಂದೇಶ ಕೊಡುವಂಥ ಸುದ್ದಿ ಇದು. ಅದರಲ್ಲಿ ಹೊಸ ವರ್ಷ ಬೇರೆ ಕೆಲವೇ ದಿನಗಳಲ್ಲಿ ಬರ್ತಾಯಿದೆ. ಹೊಸ ವರ್ಷಕ್ಕಂಥೇಳಿ ಎಲ್ಲ ಪ್ರತಿಯೊಬ್ಬರು ಒಂದು ಆರಾಮಾಗಿ ವರ್ಷ ಪೂರ್ತಿ ದುಡಿದಿರ್ತೀವಿ, ಸಂತೋಷವಾಗಿ ಆಚೆ ಎಲ್ಲಾದರೂ ಪ್ರಯಾಣಗಳು ಮಾಡ್ಕೊಂಡು ಬರೋಣ, ಟೂರ್ಗೆ ಹೋಗೋಣ ಅಂಥೇಳಿ ಪ್ರವಾಸಿ ತಾಣಗಳಿಗೆ ಹೋಗ್ತಾ ಇರ್ತೀರಾ. ಅಂಥವ್ರಿಗೆ ಇದು ಈ ಸುದ್ದಿ ಅತಿ ಮುಖ್ಯವಾಗಿ ಯೂಸ್ ಆಗುತ್ತೆ. ದಯಮಾಡಿ ಸಂಪೂರ್ಣ ವಿಡಿಯೋನ ಕೇಳಿ ಅಂತ ಹೇಳ್ತಾ, ಸ್ನೇಹಿತರೆ ಇಲ್ಲಿ ನಿನ್ನೆ 3 ಗಂಟೆಗೆ ಒಂದು ಮುಂಬೈನ ಕರಾವಳಿ ತೀರ ಪ್ರದೇಶದಲ್ಲಿ ಒಂದು ದುರ್ಘಟನೆ ನಡೆದಿದೆ. ಆ ದುರ್ಘಟನೆಯಲ್ಲಿ 13 ಜನ ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ಪಿದ್ದಾರೆ. ಅದು ಕೂಡ ಅವರು ಪ್ರವಾಸಿ ಹೋಗಿರ್ತಾರೆ. ಇನ್ನು 4 ಜನ ಗಂಭೀರವಾಗಿ ಇದ್ದಾರೆ, ಅವರು ಬದುಕೋದು ಡೌಟ್ ಇದೆ. ಮತ್ತು ಸುಮಾರು ಜನಕ್ಕೆ ಗಾಯಗಳಾಗಿದೆ. 120 ಜನ ಪ್ರವಾಸಿಗರಿಗೆ ತಕ್ಷಣ ಇದ್ದಕ್ಕಿದ್ದಂತಾಗಿ ಪ್ರಾಣಕ್ಕೆ ತೊಂದರೆ ಬರುವಂತಹ ಘಟನೆ ಆಗಿರುತ್ತದೆ. ಹಾಗಾಗಿ ಅದೇ ವಿಷಯಕ್ಕೆ ನಾನು ಹೇಳ್ತಿರೋದು, ಹೊಸ ವರ್ಷ ಬರ್ತಾ ಇದೆ, ಪ್ರವಾಸಕ್ಕೆ ಅಂತ ಹೇಳಿ ನೀವು ಸಮುದ್ರ ತೀರ ಪ್ರದೇಶ ಹೋಗೋವರೆಗೂ ತುಂಬ ಎಚ್ಚರ ವಹಿಸಬೇಕು. ಯಾಕೆಂದರೆ ಯಾರಿಗೇ ಆಗಲಿ, ಎಷ್ಟು ಕೋಟಿಗಳು ಹೊಂದಿದ್ರು, ಇಲ್ಲ ಬಡವನಾಗಿದ್ರೂ ಶ್ರೀಮಂತರಾಗಿದ್ರೂ, ಒನ್ಸ್ ಏನಾದರೂ ಪ್ರಾಣ ಹೋದರೆ ಮತ್ತೆ ಸಿಗಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಾವು ಚೆನ್ನಾಗಿರೋವರೆಗೂ ಅಷ್ಟೇ ನಮಗೆ ಒಂದು ಬೆಲೆ ಇರೋದು. ನಮಗೆ ಹೆಸರಿಂದ ಕೂಗೋದು, ನಾವು ಚೆನ್ನಾಗಿದ್ರೇ ನಮಗೆ ಗೌರವ ಸಿಗೋದು, ಮಾತಾಡೋದು, ಪ್ರತಿಯೊಂದು ಪ್ರಾಣ ಉಸಿರಾಟ ಇರೋವರೆಗೂ ಈ ದೇಹದಲ್ಲಿ. ಇಲ್ಲಾಂದರೆ ಯಾರು ಉಸಿರಾಟ ಅಸಲು ಹತ್ತಿರ ಬರೋಕ್ಕೂ ಭಯ ಪಡುವಂತಹ ಸಂದರ್ಭಗಳು ಬರ್ತವೆ, ಜೀವ ಹೋದರೆ. ಹಾಗಾಗಿ ಅದನ್ನು ಕಾಪಾಡಿಕೊಳ್ಳೋದು ಮುಖ್ಯವಾಗಿರಬೇಕು ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಇವತ್ತಿನ ದಿನಗಳಲ್ಲಿ ಸುಮಾರು ಅಪಘಾತಗಳಾಗ್ತಾ ಇರ್ತವೆ. ಅಪಘಾತಗಳಲ್ಲಿ ಜಾಸ್ತಿ ಪ್ರಾಣಿಗಳು ಹೋಗ್ತಾ ಇರೋದು ಈ ರೀತಿ ಪ್ರವಾಸಿಕಂತ ಹೇಳಿ ದೇವಸ್ಥಾನಗಳಿಗೆ ಮತ್ತು ಕೆಲವು ಪ್ರವಾಸಿ ಕೇಂದ್ರಗಳಿಗೆ ಹೋಗುವ ಮಧ್ಯದಲ್ಲಿ ಕಾರುಗಳ ಅಪಘಾತಗಳಾಗ್ಬೋದು, ಇಲ್ಲ ಬೇರೆ ಬೇರೆ ರೀತಿಯ ಅಪಘಾತಗಳಲ್ಲಿ ಜನ ಸಾಯ್ತಿದ್ದಾರೆ. ಸ್ನೇಹಿತರೆ, ನಿನ್ನೆ 3 ಗಂಟೆಯಲ್ಲಿ ಮುಂಬೈಯ ಗೇಟ್ವೇ ಆಫ್ ಇಂಡಿಯಾ ಹತ್ತಿರ ಕರಾವಳಿಯ ಪ್ರದೇಶದಲ್ಲಿ ಸುಮಾರು 120 ಜನ ಅಲ್ಲಿಂದ ಗೇಟ್ವೇ ಆಫ್ ಇಂಡಿಯಾದಿಂದ ಎಲಿಫೆಂಟಾ ಅಂತ ಒಂದು ಚಿಕ್ಕ ದ್ವೀಪಕ್ಕೆ ಪ್ರವಾಸ ನೋಡೋಕ್ಕೆ ಒಂದು ಹಡಗಲ್ಲಿ ಹೋಗ್ತಾರೆ. ನೀಲ್ ಕಮಲ್ ದೋಣಿಯಲ್ಲಿ 120 ಜನ ಕುತ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿಂದ ಗೇಟ್ ಆಫ್ ಇಂಡಿಯಾದಿಂದ ಒಂದು ಸೇರಿ ಎಲಿಫೆಂಟಾ ಅಂತ ದ್ವೀಪಕ್ಕೆ ಸುಮಾರು 8.5 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಮುಂಬೈನ ಇದು ಕರಾವಳಿ ಪ್ರದೇಶ ಇರುತ್ತೆ, ಒಂದು ಸಮುದ್ರ ಜಾಗ. ಆ ಜಾಗಕ್ಕೆ ಏನಂತಂದರೆ ಗೇಟ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಅಲ್ಲಿಂದ ಪ್ರವಾಸಿಗರು ಏನು ಮಾಡ್ತಾರೆ, ಎಲಿಫೆಂಟಾ ಅಂತ ಒಂದು ಚಿಕ್ಕ ದ್ವೀಪ, ಅದು ಸುಂದರವಾದಂತಹ ಜಾಗ, ಪ್ರವಾಸಿ ತಾಣ ಅದು. ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಬೇಕಾದ್ರೆ ದೋಣಿಗಳಲ್ಲಿ ಹೋಗೋದಿರುತ್ತೆ. ಆ ದೋಣಿಗಳಲ್ಲಿ ಒಂದು ನೀಲ್ಕಮಲ್ ಅಂತ ಒಂದು ದೋಣಿಯಲ್ಲಿ ಏನು ಮಾಡ್ತಾರೆ, ಹತ್ಕೊಂಡು 120 ಜನ ಹೋಗ್ತಿರ್ತಾರೆ. ಇಲ್ಲಿ ಪ್ರಯಾಣಿಕರು ನೀವೆಲ್ಲ ಪ್ರವಾಸಕ್ಕೆ ಹೋದರೆ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ದೋಣಿಯಲ್ಲಿ ಕುತ್ಕೊಳ್ಳೋಕ್ಕೆ ಇಲ್ಲಪ್ಪ ನೀವು ಸಮುದ್ರದಲ್ಲಿ ಹೋಗ್ಬೇಕಾದ್ರೆ ಲೈಫ್ ಜಾಕೆಟ್ ಕಡ್ಡಾಯವಾಗಿ ಹಾಕ್ಕೋಬೇಕು. ಇಲ್ಲಿ ನಿನ್ನೆ ಹೋಗಿರೋ ಪ್ರಯಾಣದಲ್ಲಿ ಏನಂದರೆ ಏನೂ ಆಗಲ್ಲ, ಯಾವಾಗಲೂ ಹೋಗ್ತಾನೆ ಇರ್ತೀವಲ್ಲ ಅಂಥೇಳಿ ನಿರ್ಲಕ್ಷ್ಯ ಮಾಡಿ ಅಲ್ಲಿ ದೋಣಿ ಕೇರ್ಫುಲ್ ತಗೊಳ್ಳೋರು, ಅಲ್ಲಿ ಯಾರು ಪ್ರವಾಸಿ ಕೇಂದ್ರದಲ್ಲಿ ಜಾಗ್ರತೆ ವಹಿಸಿ ದೋಣಿ ಹೊಂದಿರ್ತಾರೆ, ದೋಣಿ ಓಡಿಸೋರು ಎಲ್ಲ ಸುಮಾರು ಜನಕ್ಕೆ ಸುಮ್ಮನೆ ಒಂದು 15-20 ಜನಕ್ಕೆ ಮಾತ್ರ ಲೈಫ್ ಜಾಕೆಟ್ ಕೊಟ್ಟಿರ್ತಾರೆ. ಉಳಿದಿದ್ದವರಿಗೆ ಲೈಫ್ ಜಾಕೆಟ್ ಕೊಟ್ಟಿರಲ್ಲ. ಅಂಥ ಸಂದರ್ಭದಲ್ಲಿ ಈ ದೋಣಿ ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸುಮಾರು 8.5 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರುತ್ತೆ. ಆ ಡಿಸ್ಟೆನ್ಸಲ್ಲಿ ಹೋಗುವಾಗ ಏನಾಗುತ್ತೆ ಅಂದರೆ, ಆ ಕರಾವಳಿ ಪ್ರದೇಶದಲ್ಲಿ ಇವ್ರಿಗೆ ಎದುರುಗಡೆ ಏನಾಗುತ್ತೆ ಅಂದರೆ, ಇದು ನೌಕಾಪಡೆ ಒಂದು ಟ್ರಯಲ್ ಮಾಡ್ತಿರ್ತಾರೆ. ನೌಕಾಪಡೆ ಅಂದರೆ ಗೊತ್ತಲ್ವ, ನಮ್ಮ ಸೇನೆಯ ಪಡೆ ನೌಕಾಪಡೆ ಏನಂದರೆ ಟ್ರಯಲ್ ನೋಡ್ತಿರ್ತಾರೆ.
ಒಂದು ಅಲ್ಲಿ ಒಂದು ನೌಕಾಪಡೆ ಬೋಟು ಟ್ರಯಲ್ ನೋಡ್ತಿರ್ತಾರೆ, ವೇಗವಾಗಿ ಬರೋದು, ಅದು ಸ್ವಲ್ಪ ಇಂಜಿನ್ ಸಮಸ್ಯೆ ಇರುತ್ತೆ ಅಂಥೇಳಿ ಚೆಕ್ ಮಾಡೋಕ್ಕೆ ತುಂಬ ವೇಗವಾಗಿ ಬರ್ತಾ ಇರುತ್ತೆ. ನೌಕಾಪಡೆಯ ಒಂದು ಬೋಟ್ ಬರ್ತಾ ಇರುತ್ತೆ, ಅದು ಈ ಬೋಟು ತುಂಬ ವೇಗವಾಗಿ ಬರುವ ಸಂದರ್ಭದಲ್ಲಿ ಒಂದು ನಿಯಂತ್ರಣ ತಪ್ಪಿ ಅದು ನೀಲ್ಕಮಲ್ ದೋಣಿ ಏನು ಇವರು ಪ್ಯಾಸೆಂಜರ್ಸ್ ದೋಣಿ ಇರುತ್ತೆ, ಈ ದೋಣಿ 120 ಜನ ಹೊಂದಿರುವಂಥ ದೋಣಿಗೆ ರಭಸವಾಗಿ ಬಂದು ಡಿಕ್ಕಿ ಹೊಡೆಯುತ್ತೆ. ಆ ಸಂದರ್ಭದಲ್ಲಿ ಈ ಪ್ಯಾಸೆಂಜರ್ ದೋಣಿ ಅನ್ನೋದು ಬಿದ್ದೋಗುತ್ತೆ, ಅಷ್ಟು ರಭಸವಾಗಿ ಬಿದ್ದೋಗುತ್ತೆ. ಆ ಬಿದ್ದೋಗೋ ಸಂದರ್ಭದಲ್ಲಿ 120 ಜನ ಅಲ್ಲೇ ಬಿದ್ದು ತುಂಬ ಗೋಲಾಡ್ತಾರೆ. ಈಜು ಬರೋರು ಕೂಡ ಕೆಲವೇ ಹತ್ತಿರ ಡಿಸ್ಟೆನ್ಸಲ್ಲಿ ಒಬ್ಬರ ಮೇಲೆ ಒಬ್ಬರು ಯಾವಾಗ ಬೀಳ್ತಾರೋ, 120 ಜನ ದೋಣಿಯಿಂದ ಸಮುದ್ರಕ್ಕೆ ಬೀಳ್ತಾರೋ, ಅಲ್ಲಿ ಒಬ್ಬೊಬ್ಬರಿಗೆ ಈಜು ಬಂದರೂ ಕೂಡ ನೀರು ಕುಡಿದ್ಬಿಟ್ಟು ಕೆಲವರು ಸತ್ತೋಗ್ತಾರೆ, ಈಜಾಡಕ್ಕೆ ಬರೋಕ್ಕೆ ಸತ್ತೋಗ್ತಾರೆ. ತಕ್ಷಣ ಕೆಲವರು ಅಲ್ಲಿ ದೂರದಿಂದ ಇರುವಂತಹ ನೌಕಾಪಡೆಗಳು ರಕ್ಷಣೆ ಮಾಡ್ತಾರೆ. ಆದರೂ ಕೂಡ ಇಲ್ಲಿ ಎಷ್ಟು ಜನಕ್ಕಂತ 120 ಜನರಲ್ಲಿ ಸುಮಾರು ಜನಕ್ಕೆ ರಕ್ಷಣೆ ಮಾಡ್ತಾರೆ, 101 ಜನಕ್ಕೆ ರಕ್ಷಣೆ ಮಾಡ್ತಾರೆ. 13 ಜನ ಪ್ರಾಣ ಬಿಡ್ತಾರೆ. ಬಿದ್ದ ತಕ್ಷಣ ನೀರು ಕುಡಿದ್ಬಿಟ್ಟು ಅಲ್ಲೇ ಸಮುದ್ರಕ್ಕೆ ಸೇರ್ಕೊಂಡ್ಬಿಟ್ಟು 13 ಜನ ಜೀವ ಹೋಗ್ಬಿಡುತ್ತೆ. ಇನ್ನೂ 4 ಜನ ಅತಿ ಹೆಚ್ಚು ನೀರು ಕುಡಿದ್ಬಿಟ್ಟು ಒಂದು ಭಯ ಬಿದ್ದುಬಿಟ್ಟು ಸೀರಿಯಸ್ ಆಗಿ ಬಾಂಬೆಯ ಒಂದು ಆಸ್ಪತ್ರೆಯಲ್ಲಿ ತುರ್ತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸ್ನೇಹಿತರೆ ನೋಡಿ, ಯಾರೋ ನಿರ್ಲಕ್ಷ್ಯಕ್ಕೆ ಈ ಪ್ರವಾಸಿಗಂತ ಬಂದಿರುವಂಥ 13 ಜನ ಜೀವ ಬಿಟ್ಟರು. 4 ಜನ ಸೀರಿಯಸ್ ಆಗಿದ್ದಾರೆ, ಎಮರ್ಜೆನ್ಸಿ ವಾರ್ಡಲ್ಲಿದ್ದಾರೆ. ಆದರೆ 101 ಜನಕ್ಕೆ ಸಂರಕ್ಷಣೆ ಮಾಡಿದ್ದಾರೆ, ಅವರು ಕೂಡ ಭಯಭೀತರಾಗಿದ್ದಾರೆ, ಆದರೂ ಜೀವ ಉಳಿಸ್ಕೊಂಡಿದ್ದಾರೆ. ನೋಡಿ, ಇದು ಪ್ರವಾಸಕ್ಕಂತ ಹೋಗಿರುವಂತಹ ಕತೆ, ಇದು ನಿನ್ನೆ ನಡೆದಿರುವಂತಹ ಒಂದು ಘಟನೆ. ಇದು ಎಲ್ಲೆಲ್ಲಿಂದನೂ ಬಾಂಬೆಗೆ ಹೋಗಿದ್ದಾರೆ ಇವರು, ಬೇರೆ ಬೇರೆ ರಾಜ್ಯಗಳಿಂದ ಒಂದು ಪ್ರವಾಸ ನೋಡಬೇಕಂತ ಹೇಳಿ ಗೇಟ್ ಆಫ್ ಇಂಡಿಯಾದಿಂದ ಹಿಡಿದು ಎಲಿಫೆಂಟಾ ದ್ವೀಪಕ್ಕೆ ಒಂದು ಪ್ರಯಾಣ ಮಾಡುವಾಗ, ದೋಣಿಯಲ್ಲಿ ಪ್ರಯಾಣ ಮಾಡುವಾಗ ಈ ರೀತಿ ಘಟನೆ ಆಗುತ್ತೆ. ಇಲ್ಲಿ ಎಲ್ಲರಿಗೂ ಲೈಫ್ ಜಾಕೆಟ್ ಹಾಕಿದರೆ ಯಾರೂ ಜೀವ ಹೋಗ್ತಿರಲಿಲ್ಲ. ಮೇಲೆ ಲೈಫ್ ಜಾಕೆಟ್ ಅಂದರೆ ಅದನ್ನು ಮುಳುಗಕ್ಕೆ ಬಿಡಲ್ಲ, ಅದು ಅಂಥ ಸಂದರ್ಭದಲ್ಲಿ ಜೀವ ಉಳಿತಾಯಿತ್ತು. ಇವ್ರು ನಿರ್ಲಕ್ಷ್ಯ ಮಾಡಿ ಡೈಲಿಗೆ ಏನು ಕೊಡೋದು ಇಸ್ಕೊಳ್ಳೋದು ಯಾಕೆ ಅಂಥೇಳಿ ಏನೂ ಆಗಲ್ಲ ಬಿಡು ಅಂಥೇಳಿ ನಿರ್ಲಕ್ಷ್ಯ ಮಾಡಿ ಇಲ್ಲಿ ದೋಣಿ ಅಲ್ಲಿ ಕೇರ್ ತಗೊಳ್ಳೋವಂಥವ್ರು ಅಲ್ಲಿ ಪ್ರವಾಸೋದ್ಯಮದಲ್ಲಿ ಫೀಸ್ ಮಾತ್ರ ಕರೆಕ್ಟಾಗಿ ತೊಗೊತಾರೆ ಬೋಲಿ ಮಕ್ಕಳು. ಆದರೆ ಆ ಪ್ರವಾಸಿಗರು ಎಲ್ಲೆಲ್ಲಿಂದನೂ ಬಂದಿರ್ತಾರೆ, ಅವ್ರಿಗೆ ಸಂರಕ್ಷಣೆವಾಗಿ ನಾವು ಕರ್ಕೊಂಡೋಗಿ ಮತ್ತು ಕರ್ಕೊಂಬರೋಣ ಅಂಥೇಳಿ ಲೈಫ್ ಜಾಕೆಟ್ಸ್ ಕೊಟ್ಟಿಲ್ಲ. ನೋಡಿ, ಅದು ತೊಂದರೆ ಆಗಿರುತ್ತೆ. ಹಾಗಾಗಿ ನೀವೆಲ್ಲ ಯಾರೆಲ್ಲ ನಾಳೆ ಹೊಸ ವರ್ಷ ಅಂತ ಹೇಳಿ ಹೋಗ್ತಾ ಇರ್ತೀರ ಪ್ರವಾಸೋದ್ಯಮಗಳಿಗೆ, ತುಂಬ ಜಾಗ್ರತೆ ವಹಿಸಿ. ಅದರಲ್ಲಿ ಈ ನೀರಲ್ಲಿ ಪ್ರಯಾಣ ಮಾಡ್ತಿರಲ್ಲ, ಸಮುದ್ರಗಳಲ್ಲಿ, ಬೀಚ್ಗಳಲ್ಲಿ, ಅವರಂತೂ ತುಂಬ ಜಾಗ್ರತೆ ವಹಿಸಬೇಕು. ಯಾರಿಗೆ ಗೊತ್ತಿಲ್ಲದೆ ಹೋದಾಗ ದೋಣಿಗಳಲ್ಲಿ ಎತ್ಕೊಂಡು ಹೋದಾಗ ಲೈಫ್ ಜಾಕೆಟ್ಸ್ ಅಂತ ನಿಮಗೆ ಕೊಡ್ತಾರೆ. ಒಂದು ಜಾಕೆಟ್ ಥರ ನೀವು ಆ್ಯಕ್ಚುಲಿ ನಾವು ಚಳಿಗೆ ಯಾವ ರೀತಿ ಹಾಕ್ಕೊತೀವಿ ಆ ಥರ ಹಾಕ್ಕೊಳ್ಳೋದಿರುತ್ತೆ. ಅದನ್ನು ಹಾಕ್ಕೊಂಡ್ರೆ ನಿಮಗೆ ಏನಾದರೂ ಆ ಥರ ಅಪಘಾತಗಳಾದಾಗ ಅದು ನಿಮ್ಮನ್ನು ಕಾಪಾಡುತ್ತೆ ನೀರಿನಿಂದ. ಹಾಗಾಗಿ ಮುಳುಗಕ್ಕೆ ಬಿಡಲ್ಲ ಅದು. ಅವ್ರು ಕೊಟ್ಟಿಲ್ಲ ಅಂದರೂ ಇಸ್ಕೋಬೇಕಾಗುತ್ತೆ. ಹಾಗಾಗಿ ಅದೊಂದು ನೋಡಿ, ಇಲ್ಲಿ ಒಬ್ಬರ ನಿರ್ಲಕ್ಷ್ಯದಿಂದ 13 ಜನ ಜೀವ ಹೋಯಿತು, 4 ಜನ ಸೀರಿಯಸ್ ಆಗಿದ್ದಾರೆ, 101 ಜನ ಗೊಂದಲಕ್ಕಾಗಿದ್ದಾರೆ. ಅಕಸ್ಮಾತ್ ಏನಾದರೂ ಬೇಗ ಬಂದು ಇವರು ಬೇರೆ ಇದರ ಸಂರಕ್ಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ಕೆಲವು ದೋಣಿಗಳು ಎಷ್ಟೊಂದು ಜನ 120 ಜನ ಸಾಯ್ತಾಯಿದ್ರು. ಆದರೂ ಕೂಡ 13 ಜನ ಸತ್ತೋದ್ರು. ಇವ್ರಿಗೆ ಅಲ್ಲಿನ ಸರ್ಕಾರ ಪರಿಹಾರ ಅಂತ ನೀಡಿದೆ. ಆದರೂ ಎಷ್ಟು ಪರಿಹಾರ ಕೊಟ್ಟರು ಹೋಗಿರುವಂಥ ಜೀವ ಬರಲ್ಲವ. ಹಾಗೆ ದಯಮಾಡಿ ನೀವು ಯಾರೆಲ್ಲ ಪ್ಲ್ಯಾನ್ಗಳು ಈಗಲೇ ಇಟ್ಕೊಂಡಿರ್ತೀರ, ಹೊಸ ವರ್ಷ ಬರ್ತಾಯಿದೆ, 31 ಫಸ್ಟ್ಗೆ ಬಿಡೋಣ, ಗೋವಾಗೆ ಹೋಗೋಣ, ಬಾಂಬೆಗೆ ಹೋಗೋಣ, ಚೆನ್ನೈಗೆ ಹೋಗೋಣ ಅಂತ ಹೇಳಿ, ಇಲ್ಲ ಮಂಗಳೂರು ಬೀಚ್ ಹೋಗೋಣ ಅಂತ ಹೇಳ್ತೀವಿ. ಬೀಚ್ಗಳಿಗೆ ಹೋಗೋದು ತುಂಬ ಜನರಿಗೆ ಹುಚ್ಚಿರುತ್ತೆ, ನೀರಲ್ಲಿ ಪ್ರಯಾಣ ಮಾಡಬೇಕಂತ. ಅಂಥವ್ರು ದಯಮಾಡಿ ಎಚ್ಚರ ವಹಿಸಿ. ಯಾಕಂದರೆ ನಿಮ್ಮನ್ನೇ ನಂಬ್ಕೊಂಡು ಅಪ್ಪ ಅಮ್ಮ ಆಗ್ಬೋದು, ನಮ್ಮ ಹೆಂಡತಿ ಮಕ್ಕಳು ಇರ್ತಾರೆ. ನಿರ್ಲಕ್ಷ್ಯ ಮಾಡಬೇಡಿ, ಭಯ ಇರಬೇಕು, ನಿರ್ಲಕ್ಷ್ಯ ಇರಬಾರ್ದು ಪ್ರತಿಯೊಬ್ಬರಿಗೂ. ಅಂಥ ಸಂದರ್ಭದಲ್ಲಿ ಈ ರೀತಿಯ ಅಂದರೆ ಇಲ್ಲಿ ಒಂದು ದೋಣಿ ಓಡಿಸೋನು ಮಾತ್ರ ನಿರ್ಲಕ್ಷ್ಯ ಮಾಡಿ ಲೈಫ್ ಜಾಕೆಟ್ಸ್ ಕೊಡದಿರೋದು ಒಂದು, ಮತ್ತು ಈ ನೌಕಾಪಡೆಯು ಸ್ಪೀಡಾಗಿ ಬರ್ತಿರೋದು, ಅವರ ತಿರುವು ಏನಿದೆ
ಪ್ಯಾಸೆಂಜರ್ ಧ್ವನಿ ಬರ್ತಾಯಿದೆ ಅಂತ ಹೇಳಿ ಆ ಕಡೆ ಹೋಗದೆ ಇರ್ತಿದ್ರೆ ಆ ಥರ ಆಗ್ತಿರಲಿಲ್ಲ. ಬೋಲಿ ಮಕ್ಕಳು ಓಡಿಸೋರು ಇವರು ಇದೇ ದಿಕ್ಕಿನಲ್ಲಿ ಹೋಗಿ ಆ ಪ್ಯಾಸೆಂಜರ್ ಬೋಟನ್ನು ಧ್ವನಿಯನ್ನು ಹೊಡೆದು ಇವತ್ತು 13 ಜನ ಸಜೀವವಾಗಿ ಒಂಥರ ಜೀವ ಹೋಯಿತು. ಅಲ್ಲಿ ನೀರಲ್ಲಿ ಪ್ರಾಣ ಕಳ್ಕೊಂಡ್ರು. ಹೋಗಿರೋ ಪ್ರಾಣ ಬರಲ್ಲವಾ. ಹಾಗಾಗಿ ಯಾರೆಲ್ಲ ಟೂರ್ಗೆ ಹೋಗಬೇಕು, ನಾನು ಹೊಸ ವರ್ಷ ಬರ್ತಾಯಿದೆ ಅಂತ ಈಗಲೇ ಪ್ಲ್ಯಾನ್ ಇಟ್ಕೊಂಡಿದ್ದೀರೋ ಎಚ್ಚರ ವಹಿಸಿ. ಆರಾಮಾಗಿ ನಾನು ಹೇಳಕ್ಕೆ ಬಂದರೆ ಒಂದು ಹೇಳ್ತೀನಿ ನೋಡಿ, ಆರಾಮಾಗಿ ಒಳ್ಳೆ ಚಿತ್ರ 31 ಫಸ್ಟ್ ಜನವರಿ 1 ಒಂದು ಒಳ್ಳೆ ಚಿತ್ರ, ಒಳ್ಳೆ ಫಿಲ್ಮ್ಸ್ ರಿಲೀಸ್ ಆಗ್ತವೆ. ಫಿಲ್ಮ್ಸ್ ನೋಡಿ ಸುಮ್ಮನೆ ಪ್ರಯಾಣ ಮಾಡಿಕೊಂಡು ಆಕ್ಸಿಡೆಂಟ್ಗಳು. ನನಗಂತೂ ಹೇಳಿದ್ರೆ ಯಾರ್ಯಾರು ಎಲ್ಲೆಲ್ಲೋ ದೇವಸ್ಥಾನಗಳಿಗೆ ಹೊಡ್ಕೊಂಡು ಹೋಗ್ತೀರಾ, ಪ್ರವಾಸಗಳಿಗೆ ಹೋಗೋಕ್ಕಿಂತ ಇದ್ದ ಊರಲ್ಲೇ ಸಂತೋಷವಾಗಿ ಅಪ್ಪ ಅಮ್ಮನ ಜೊತೆ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರೋದಷ್ಟು ಉತ್ತಮ ಯಾವುದೂ ಇರಲ್ಲ. ಸುಮ್ಮನೆ ದೂರ ಹೋಗಿದ್ದು ಹಣ ಕಳ್ಕೊಳ್ಳೋದು ಯಾಕೆ, ಆಕ್ಸಿಡೆಂಟ್ಗಳಲ್ಲಿ ಸತ್ತೋಗೋದು ಯಾಕೆ ಅಂತ ಹೇಳ್ತೀನಿ ಸ್ನೇಹಿತರೆ. ದಯಮಾಡಿ ಜೀವ ಇದ್ದರೆ ನಿಮ್ಮ ಬೆಲೆ, ಜೀವ ಹೋದರೆ ಏನಕ್ಕೂ ಬೆಲೆ ಆಗಲ್ಲ. ಮತ್ತು ಜೀವನ ಮತ್ತು ಜನ್ಮ ಅಂತ ಇದೆಯೋ ಇಲ್ಲೋ ಯಾರು ಗೊತ್ತಿದೆ ಅಲ್ಲ. ಹಾಗಾಗಿ ಇರೋದನ್ನು ಸಂತೋಷವಾಗಿ ಕಲಿಯಿರಿ. ನಿಮ್ಮ ಹೆಂಡತಿ ಮಕ್ಕಳ ಜೊತೆ ನಿಮ್ಮ ಊರಲ್ಲಿ ಇರುವಂಥ ಒಂದು ಒಳ್ಳೆ ಯಾವುದಾದ್ರು ಒಂದು ಚಿತ್ರಕ್ಕೆ ಹೋಗಿ ನೋಡಿ ಆನಂದಿಸಿ. ಇಲ್ಲ ನಿಮ್ಮ ಸುತ್ತಮುತ್ತ ಇರುವಂಥ ಯಾವುದಾದ್ರೂ ಪ್ರವಾಸಿಗಳ ಹತ್ತಿರದಲ್ಲಿ ಇರೋದು ಹೋಗಿ ಅದನ್ನು ಬಿಟ್ಟು ದೂರ ಪ್ರಯಾಣಗಳು ಮಾಡೋದು, ಬೀಚ್ಗಳಿಗೆ ಹೋಗೋದು ದಯಮಾಡಿ ಹೋಗಿಬಿಡಿ ಅಂತ ಹೇಳ್ತಾ, ಅದರಲ್ಲಿ ಕೆಲವು ಮಕ್ಕಳು ಪೋಷಕರು ಒಂದೊಂದು ಮಕ್ಕಳು ಹೊಂದಿರ್ತಾರೆ, ಒಂದೇ ಒಂದು ಮಗು ಸಾಕು ಅಂತ ಹೇಳಿ ಅಂಥವ್ರ ಮಕ್ಕಳು ಏನಾದರೂ ಈ ರೀತಿ ಏನಾದರೂ ಆದರೆ ಅವರ ಗೋಲನ್ನು ನೋಡೋಕ್ಕಾಗಲ್ಲ. ದಯಮಾಡಿ ಹೇಳ್ತಾ ಇದ್ದೀನಿ, ಎಚ್ಚರ ವಹಿಸಿ, ಎಲ್ಲರೂ ಸಂತೋಷ ಆಗಿರಬೇಕು. ಹಾಗಾಗಿ ನಿಮ್ಮನ್ನು ನಂಬಿಕೊಂಡು ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮ ಅಪ್ಪ ಅಮ್ಮ ಎಲ್ಲ ಇರ್ತಾರೆ. ದಯಮಾಡಿ ಎಚ್ಚರ ವಹಿಸಿ ಅಂತ ಹೇಳ್ತಾ ಈ ಸುದ್ದಿಯನ್ನು ನಿಮ್ಮ ಎಲ್ಲ ಸ್ನೇಹಿತರು ಬಂಧುಗಳಿಗೆಲ್ಲ ಶೇರ್ ಮಾಡಿ. ದಯಮಾಡಿ ಶೇರ್ ಮಾಡಿ, ಯಾಕಂದರೆ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಎಲ್ಲೆಲ್ಲೋ ಹೋಗಬೇಕಂತ, ಅವ್ರಿಗೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು. ಹಾಗೆ ಲೈಕ್ ಮಾಡೋದನ್ನು ಬಿಡಬೇಡಿ.